ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ರಾತ್ರಿ ಸುರಿದ ಮಳೆಗೆ ಧಾರವಾಡ ಜಿಲ್ಲೆಯಲ್ಲಿ ಅವಾಂತರ. ನವಲಗುಂದ ತಾಲೂಕಿನ ಯಮನೂರ ಗ್ರಾಮಕ್ಕೆ ನುಗ್ಗಿದ ನೀರು. ಮಳೆ ಹಾನಿ ಪ್ರದೇಶಕ್ಕೆ ಪಿಡಿಒ ಭೇಟಿ ಪರಿಶೀಲನೆ. ಹುಬ್ಬಳ್ಳಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಅಯೋಮಯ. ಹುಬ್ಬಳ್ಳಿಯ ಪ್ರಮುಖ ಉಣಕಲ್ ರಸ್ತೆ ಜಲಾವೃತ. ತಗ್ಗು ಪ್ರದೇಶಗಳಿಗೂ ಮಳೆ ನೀರು ನುಗ್ಗಿ ಅವಾಂತರ. ಹುಬ್ಬಳ್ಳಿಯಲ್ಲಿ ಮಳೆಯ ಅವಾಂತರಕ್ಕೆ ಜನ ಕಂಗಾಲು. ಮನೆಯೊಳಗೆ ನುಗ್ಗಿ ಸಂಕಷ್ಟಕ್ಕೆ ಸಿಲುಕಿದ ವೃದ್ಧೆಯ ರಕ್ಷಣೆ. ಚಳಿಗೆ ನಡುಗುತ್ತಲೇ ನ್ಯೂಸ್ ಫಸ್ಟ್ ಬಳಿ ಅಳಲು ತೋಡಿಕೊಂಡ ಅಜ್ಜಿ. ನಾಲ್ಕೈದು ಗಂಟೆಗಳಿಂದ ಸುರಿದ ಮಳೆಗೆ ಹುಬ್ಬಳ್ಳಿ ಜನ ತತ್ತರ. ಮನೆಯೊಳಗೆ ನೀರು ನುಗ್ಗಿದ್ರೂ ಜೀವ ಕೈಯಲ್ಲಿ ಹಿಡಿದು ಮಲಗಿದ ಮಕ್ಕಳು. ಸಮಸ್ಯೆ ಆಲಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಉಡುಪಿ ಜಿಲ್ಲೆಯಲ್ಲಿಂದು ಭಾರೀ ಮಳೆ ಹಿನ್ನೆಲೆ ರೆಡ್ ಅಲರ್ಟ್. ಮುಂಜಾಗ್ರತಾ ಕ್ರಮವಾಗಿ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆ ಕೊಡಗಿನಲ್ಲಿಂದು ಅಂಗನವಾಡಿಗಳಿಗೆ ರಜೆ. ಬೆಂಗಳೂರಲ್ಲೂ ನಾಳೆಯಿಂದ ಭಾರೀ ಮಳೆಯ ಎಚ್ಚರಿಕೆ. ಲೋಕಸಭೆ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಗರಣ ಬಳಕೆ ಆರೋಪ. ಬಳ್ಳಾರಿ ಕಾಂಗ್ರೆಸ್ ಶಾಸಕ ಸಂಸದರ ಮನೆಯಲ್ಲಿ ಇಡಿ ಶೋಧ. 14 ಗಂಟೆಗಳ ಪರಿಶೀಲನೆ ಬಳಿಕ ದಾಖಲೆಗಳೊಂದಿಗೆ ಅಧಿಕಾರಿಗಳು ವಾಪಸ್. ಇಡಿ ದಾಳಿ ಬಗ್ಗೆ ನ್ಯೂಸ್ ಫಸ್ಟ್ಗೆ ಕೈ ನಾಯಕರ ಪ್ರತಿಕ್ರಿಯೆ. ದಾಳಿಯಿಂದ ನಾನು ವಿಚಲಿತನಾಗಿಲ್ಲ ಎಂದ ಕಂಪ್ಲಿ ಗಣೇಶ್. ನನ್ನ ಮನೆಯಲ್ಲಿ ಒಂದು ತುಂಡು ಸೀಸ್ ಮಾಡಿಲ್ಲ ಎಂದ ಭರತ್ ರೆಡ್ಡಿ. ಮಾಜಿ ಸಚಿವ ನಾಗೇಂದ್ರ ಮನೆ ಕಚೇರಿ ಮೇಲೆ ಇಡಿ ದಾಳಿ ಅಂತ್ಯ. ಕೋಡಿಗೆಹಳ್ಳಿಯ ಫ್ಲಾಟ್, ಶಾಸಕರ ಭವನದ ಕಚೇರಿಯಲ್ಲಿ ತಲಾಶ್. ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದ ಜಾರಿ ನಿರ್ದೇಶನಾಲಯ. ಜಮೀನು ವಿಚಾರವಾಗಿ ನವೀನ್ ಮೇಲೆ ಮಚ್ಚಿಂದ ಹಲ್ಲೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊರೇನಹಳ್ಳಿಯಲ್ಲಿ ಮನಕಲುಕುವ ಘಟನೆ. ಮಗನ ಮೇಲೆ ಹಲ್ಲೆ ಕಂಡು ಹೃದಯಾಘಾತದಿಂದ ತಾಯಿ ಸಾವು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಸರಣಿ ಅಪಘಾತ. 2 ಬಸ್, ಟ್ರ್ಯಾಕ್ಟರ್, ಬೈಕ್ ನಡುವೆ ಡಿಕ್ಕಿ ರಭಸಕ್ಕೆ ಬಸ್ಗಳು ಜಖಂ. ಬೈಕ್ ಸವಾರನಿಗೆ ಗಾಯ. ಮದ್ಯದ ಅಮಲಿನಲ್ಲಿದ್ದ ಬೇವಿನ ಮರಕ್ಕೆ ಲಾರಿ ಚಾಲಕ ಡಿಕ್ಕಿ. ದೇವದುರ್ಗ ಪಟ್ಟಣ ಹೊರವಲಯದ ಸಿರವಾರ ಕ್ರಾಸ್ ಬಳಿ ಘಟನೆ. ಡಿಕ್ಕಿಯಿಂದ ರಸ್ತೆಗೆ ಮರ ಬಿದ್ದು ಸಂಚಾರಕ್ಕೆ ಅಡಚಣೆ. ಲಾರಿ ಚಾಲಕನಿಗೆ ತರಾಟೆ. ಕೋವಿಡ್ ಬಗ್ಗೆ ಯಾರು ಅನಗತ್ಯ ಗೊಂದಲ ಮೂಡಿಸಬಾರದು. ಎಲ್ಲ ಆಸ್ಪತ್ರೆಗಳಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕೈಗೊಳ್ಳಬೇಕು. ಕೋವಿಡ್ ಪರಿಸ್ಥಿತಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ. 4 ಹೇಮಾವತಿ ಹೋರಾಟಗಾರರು ಜೈಲಿಂದ ಬಿಡುಗಡೆ. ಹೂವಿನ ಹಾರ ಹಾಕಿ ಸ್ವಾಗತಿಸಿದ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ. ಮತ್ತೊಬ್ಬ ಹೋರಾಟಗಾರ ಶರತ್ ಬಾಬು ಇಂದು ಬಿಡುಗಡೆಯಾಗೋ ಸಾಧ್ಯತೆ. ಆಪರೇಷನ್ ಹನಿಮೂನ್ ಮರ್ಡರ್ ಪ್ರಕರಣದ ತನಿಖೆ ಚುರುಕು. 5 ಆರೋಪಿಗಳನ್ನ 8 ದಿನಗಳ ಕಾಲ ವಶಕ್ಕೆ ಪಡೆದ ಮೇಘಾಲಯ ಪೊಲೀಸ್. ಹೋಂಸ್ಟೇನಲ್ಲಿ ಬಿಟ್ಟು ಹೋಗಿದ್ದ ಮಂಗಳಸೂತ್ರ, ಕಾಲುಂಗುರದಿಂದ ಸಿಕ್ಕಿಬಿದ್ದ ಸೋನ. ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಜಾರ್ಖಂಡ್, ಕರ್ನಾಟಕಕ್ಕೆ ಗುಡ್ ನ್ಯೂಸ್. 2 ರೈಲ್ವೆ ಯೋಜನೆಗಳಿಗೆ ಸಂಪುಟ ಅನುಮೋದನೆ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಳ್ಳಾರಿ ಚಿಕ್ಕಜಾಬೂರ್ ಮಾರ್ಗ ಡಬ್ಲಿಂಗ್. ಚೀನಾ ಜೊತೆ ಮಹತ್ವದ ವ್ಯಾಪಾರ ಒಪ್ಪಂದ ಮಾಡಿಕೊಂಡ ಅಮೆರಿಕ. ಅಯಸ್ಕಾಂತ, ಅಪರೂಪದ ಖನಿಜಗಳನ್ನು ಪಡೆಯಲು ಡೀಲ್. ಅಮೆರಿಕದಲ್ಲಿ ಚೀನಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಲು ಒಪ್ಪಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.